ಧನ್‌ತೇರಸ್. ಬಹಳ ಸಮಯ ಮೊದಲಿನ ಕಥೆಯಲ್ಲಿ ದೇವತೆಗಳು ಮತ್ತು ದಾನವರ ನಡುವೆ ಅಮೃತ ಪ್ರಾಪ್ತಿಗಾಗಿ ಸಂಘರ್ಷ ಶುರುವಾಯಿತು. ಆಗ ಭಗವಾನ್ ವಿಷ್ಣುವಿನ ಆದೇಶದ ಮೇರೆಗೆ ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನ ಮಾಡುವುದು ಎಂದು ನಿಶ್ಚಯ ಮಾಡಿದರು. ಈ ಮಹಾಸಮುದ್ರ ಮಂಥನದಿಂದ 14 ರತ್ನಗಳು ಪ್ರಕಟವಾದವು. ಆ ಸಮುದ್ರ ಮಂಥನದಿಂದ ಉತ್ಪನ್ನವಾಗಿದ್ದು ಮೊದಲನೆಯ ರತ್ನವೇ ಧನ್ವಂತರಿ ದೇವರು. ಧನ್ವಂತರಿ ದೇವರ ಜನ್ಮ ಕಾರ್ತಿಕ ಮಾಸದ ತ್ರಯೋದಶಿ ತಿಥಿಗೆ ಜನ್ಮವಾಯಿತು. ಆದ್ದರಿಂದ ಆ ದಿವಸ ಧನ್ವಂತರಿ ತ್ರಯೋದಶಿ ಅಥವಾ ಧನ್‌ತೇರಸ್ ಅಂತ ಹೇಳುತ್ತಾರೆ. ಧನ್ ಶಬ್ದ ಅರ್ಥ ಬರೀ ಧನ ಸಂಪತ್ತು ಅಲ್ಲ. ಧನ್ ಶಬ್ದದ ಅರ್ಥ ಸ್ವಾಸ್ಥ್ಯ ಮತ್ತು ಸಮೃದ್ಧಿ ತಂದುಕೊಡುತ್ತದೆ. ಧನ್ವಂತರಿ ದೇವರು ಕೇವಲ ಆಯುರ್ವೇದದ ಜನಕ ಆಗಿರಲಿಲ್ಲ, ಮಾನವ ಜಾತಿಗೆ ರೋಗ ಮುಕ್ತ ಮತ್ತು ದೀರ್ಘಾಯುಷ್ಯದ ವರದಾನವನ್ನು ಮಾಡಿದ್ದಾರೆ. ಧನ್ವಂತರಿ ದೇವರ ಅವತಾರ ಹೇಗಿತ್ತು ಅಂದ್ರೆ, ಸಮುದ್ರ ಮಂಥನದ ಗತಿ ತೇಜ ಆದಾಗ ಆ ಸಮುದ್ರ ಮಂಥನದಿಂದ ಮೊದಲು ಧನ್ವಂತರಿ ದೇವರು ಪ್ರಕಟ ಆದರು. 4 ಭುಜವುಳ್ಳವರು, ತೇಜೋಮಯಿ, ಒಂದು ಕೈಯಲ್ಲಿ ಕಳಶ, ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ, 4ನೇ ಕೈಯಲ್ಲಿ ಜಡಿಬೂಟಿಯ ಒಂದು ಗ್ರಂಥ. ಧನ್ವಂತರಿ ದೇವರ ಅಮೃತ ಕಳಶವನ್ನು ತೆಗೆದುಕೊಂಡು ಪ್ರಕಟವಾದಾಗ ದೇವತೆಗಳು ತುಂಬ ಖುಷಿಪಟ್ಟರು ಮತ್ತು ಧನ್ವಂತರಿ ದೇವರಿಗೆ ವೈದ್ಯರಾಜ ಮತ್ತು ದೇವತೆಗಳಿಗೆ ಚಿಕಿತ್ಸೆ ನೀಡುವಂಥ ವೈದ್ಯರಾಜರಾಗಿದ್ದರು. ಅವರು ಮನುಷ್ಯರ ಸಲುವಾಗಿಯೂ ಸ್ವಾಸ್ಥ್ಯ ಮತ್ತು ದೀರ್ಘಾಯುಷ್ಯದ ಜ್ಞಾನ ಹೇಳಿದವರು. ಭಗವಾನ್ ಧನ್ವಂತರಿಗೆ ಬರೀ ಆಯುರ್ವೇದದ ಜನಕ ಎಂದು ಹೇಳುತ್ತಿರಲಿಲ್ಲ. ಧನ್ವಂತರಿ ದೇವರ ನೆನಪಿನಲ್ಲಿ ನಾವು ದೀಪ ಹಚ್ಚುವುದರಿಂದ ಎಲ್ಲ ಅಂಧಕಾರವನ್ನು ಹೋಗಲಾಡಿಸುತ್ತದೆ. ಧನ್ವಂತರಿ ದೇವರು ನಮಗೆ ಏನು ಹೇಳಿದ್ದಾರೆ ಅಂದ್ರೆ, ರೋಗಮುಕ್ತನಾಗಿ ಇರು, ಶಾಂತ ಮನಸ್ಸಿನಿಂದ ಇರುವುದು ಮತ್ತು ಪರಿವಾರದೊಂದಿಗೆ ಸಮೃದ್ಧಿಯಿಂದ ಇರುವುದು. ಹೆಲ್ತ್ ಈಸ್ ಟ್ರೂ ವೆಲ್ತ್.